ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೃಜನ ಪಕ್ಷಪಾತ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಆಡಳಿತ ಯಂತ್ರ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಜನಸಾಮಾನ್ಯರು ದಿನನಿತ್ಯ ಒಂದಲ್ಲೊಂದು ಸಮಸ್ಯೆಯನ್ನು ಅನುಭವಿಸುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಭ್ರಷ್ಟಾಚಾರ 94ಸಿಯಿಂದ ಹಿಡಿದು ವಾಲ್ಮೀಕಿ ನಿಗಮದ ತನಕ ಈ ರಾಜ್ಯದಲ್ಲಿ ಬಹಿರಂಗವಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮತೀಯ ಸಂಘರ್ಷಕ ರಾಜ್ಯ ಸರ್ಕಾರ ಎಡೆಮಾಡಿಕೊಟ್ಟು ದ್ವೇಷದ ರಾಜಕಾರಣ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡುತ್ತಿದೆ. ಅಮಾಯಕರ ಮನೆಗೆ ಮಧ್ಯರಾತ್ರಿ ಪೊಲೀಸ್ ದಾಳಿ ನಡೆಯುತ್ತಿದ್ದು ಒಂದು ವರ್ಗದ ಜನತೆಯನ್ನು ಸಂತುಷ್ಟಿಗೊಳಿಸುವ ಕೆಲಸ ಮಾಡುತ್ತಿದೆ. ದಿನ ಬೆಳಿಗ್ಗೆ ಆಗಬೇಕಾದರೆ ವಿದ್ಯುತ್ ದರ ಹೆಚ್ಚಾಗುತ್ತದೆ. ಪೆನ್ಮನ್ ಗ್ರ್ಯಾಚ್ಯುಟಿ ಹೆಸರಲ್ಲಿ ಗ್ರಾಹಕರಿಂದ ಯೂನಿಟ್ಗೆ 36 ಪೈಸೆಯಂತೆ ಹೆಚ್ಚುವರಿ ಮಾಡಿ ಜನರನ್ನು ಶೋಷಣೆ ಮಾಡುತ್ತಿದ್ದು, ಪೆಟ್ರೋಲ್ ಡೀಸೆಲ್ ದರ, ಭೂ ವ್ಯವಹಾರ ಸಂಬಂಧಪಟ್ಟಂತೆ ದರ ಏರಿಸಿ ಜನಸಾಮಾನ್ಯರ ಬದುಕು ಬರ್ಬರಗೊಳಿಸಿದೆ ಎಂದರು. ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ತೇವೆ, ರೇರಾ ಅಂದ್ರೆ ಕನ್ನಡದಲ್ಲಿ. ಅದಕ್ಕೆ ನಾನು ಹೇಳಿದಾಗೆ ಏನು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಹೇಳ್ತೇವೆ. ಇದರ ನಾನು ಕಾಪಿ ಕೊಟ್ಟಿದ್ದೇನೆ ನಿಮಗೆ. ಅದನ್ನು ತೆಕ್ಕೊಂಡು ನನಗೆ ಮನೆ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಇದು ಒಬ್ಬ ಬಡವ ಮನೆ ಕಟ್ಟಲಿಕ್ಕೆ ಉಂಟಾ? ಇನ್ನೊಂದು, ನಮ್ಮ ಸರ್ಕಾರ ಇರುವಾಗ ಪಂಚಾಯತ್ ಅಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಿದ್ರೆ ಒಂದು ರಸ್ತೆಯಿಂದ 6 ಮೀಟರ್ ಒಳಗಡೆ ಕಟ್ಟಬಹುದು, ಅವರ NOC ತೆಕೊಂಡು ಕಟ್ಟಬಹುದು ಅಂತ ಆಯ್ತು. ಈಗ ಸರ್ಕಾರ ಒಂದು ಆದೇಶ ಮಾಡಿದೆ, 12/2/2025 ಎಂದು ನಮ್ಮ ಕರ್ನಾಟಕ ಲೋಕೋಪಯೋಗ ಒಂದು ಇದು ಮಾಡಿದೆ, ಆದೇಶ ಮಾಡಿದೆ. ಅದರಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಎಲ್ಲ ಇದೆ. ಆದರೆ ಪಂಚಾಯಿತಿ ಇಲ್ಲ. ಪಂಚಾಯಿತಿ ಪರಿಮಿತಿ ಅಂತ ಇರ್ಬೇಕಾದಲ್ಲಿ ಅಲ್ಲಿ ಗ್ರಾಮ ಠಾಣ ಅಂತ ಹಾಕಿದ್ದಾರೆ. ಇವತ್ತು ಯಾವುದೇ NOCಗಳು ಸಿಗ್ತಾ ಇಲ್ಲ. ಯಾರಿಗೆ? ಪಂಚಾಯತಿನವರಿಗೆ. ನಗರಸಭೆ ಕಟ್ಟಡ ಕಟ್ಟಲಿಕ್ಕೆ NOC ಸಿಗ್ತದೆ PW ಇಂದ, ಪಂಚಾಯಿತಿಗೆ NOC ಸಿಗುದಿಲ್ಲ. ಯಾಕಂದ್ರೆ ಅಲ್ಲಿ ಗ್ರಾಮ ಠಾಣ ಹಾಕಿದ್ದಾರೆ. ಗ್ರಾಮ ಠಾಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಗ್ರಾಮ ಠಾಣ ಇರುವಂತದ್ದು ಘಟ್ಟದ ಮೇಲೆ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ 223 ಪಂಚಾಯಿತಿಗೆ ಇದು ಅನ್ವಯ ಆಗ್ತದೆ ಸಮಸ್ಯೆ. 223 ಪಂಚಾಯಿತಿಗಳ ಸಮಸ್ಯೆ ಇವತ್ತು ಒಂದು ಜ್ವಲಂತ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ. ಅದರ ಒಟ್ಟಿಗೆ ಇವತ್ತು 9/11 ಹಿಂದೆ 9/11 ಯಾವುದೇ ಒಂದು ಪರಿವರ್ತಿತ ಭೂಮಿ, ಅದು ವಾಸ್ತವ್ಯ ಉದ್ದೇಶ ಇರ್ಬೋದು, ವಾಣಿಜ್ಯ ಉದ್ದೇಶ ಇರ್ಬೋದು, ಕೈಗಾರಿಕಾ ಉದ್ದೇಶ ಇರ್ಬೋದು, ಆ ಪರಿವರ್ತಿತ ಭೂಮಿಗೆ 9/11 ಕೊಡುವ ಅಧಿಕಾರ ಪಂಚಾಯತ್ PDOಗೆ ಇತ್ತು. ಅದನ್ನು ತೆಗೆದು ಸ್ಥಳೀಯ ಪ್ರಾಧಿಕಾರಕ್ಕೆ ಕೊಟ್ಟರು, ಕೂಡಕ್ಕೆ ಕೊಟ್ಟರು. ಕೂಡದಲ್ಲಿ ಎಷ್ಟು ಅಧಿಕಾರಿಗಳಿದ್ದಾರೆ? ಕೂಡದ ಅಧಿಕಾರಿ ವಾರದಲ್ಲಿ ಒಂದು ದಿವಸ ಪುತ್ತೂರು ತಾಲೂಕಿನ 22 ಪಂಚಾಯಿತಿಗಳ ಆ ಒಂದು ಏನು 9/11 ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೆ 3-2 ಫೈಲ್ ನೋಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಹರೀಶ್ ಬಿಜತ್ರೆ, ದಯಾನಂದ ಶೆಟ್ಟಿ ಉಜ್ರಮಾರು, ಅನಿಲ್ ತೆಂಕಿಲ, ಬಾಲಚಂದ್ರ ಉಪಸ್ಥಿತರಿದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ MPS ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. MP ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.